ನೋಡಿ, ಈ ರೀತಿ ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಇಲ್ಲಿನ ನಿವಾಸಿಗಳು ಅಧಿಕಾರಿಗಳ ಮೇಲೇನೆ ಕೆಲವು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮನೆಯ ಬಂಗಾರ ನಾಪತ್ತೆಯಾಗಿದೆ, ಟಿವಿ ನಾಪತ್ತೆಯಾಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಈ ಥಣಿಸಂದ್ರದವರ ಆರೋಪಗಳಿದು. 200ಕ್ಕೂ ಹೆಚ್ಚು ಮನೆಗಳ ತೆರವಿಗೆ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಒತ್ತುವರಿ ತೆರವು ವೇಳೆ ಟಿವಿ ಬಂಗಾರ ನಾಪತ್ತೆ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಬಂದು ಟಿವಿ ಹೊತ್ತೊಯ್ದಿದ್ದಾರೆ ಅಂತ ಆರೋಪಿಸ್ತಾ ಇರೋದು. ಮನೆಯಲ್ಲಿದ್ದ ಬಂಗಾರ ಈಗ ಕಾಣಿಸ್ತಾ ಇಲ್ಲ ಅಂತಾನೂ ಆರೋಪ. ತೆರವು ಕಾರ್ಯಾಚರಣೆ ಅಧಿಕಾರಿಗಳ ಮೇಲೆ ಈ ರೀತಿ ಆರೋಪ ಮಾಡಿರೋದು. ಅಧಿಕಾರಿಗಳು ಬಂದಿರೋದು ತೆರವು ಕಾರ್ಯಾಚರಣೆಗೆ ಅಥವಾ ಇವರು ಮನೆಯಲ್ಲಿರುವಂಥ ಚಿನ್ನನ ಕಳುವು ಮಾಡೋದಕ್ಕ? ಇವರು ಮಾಡ್ತಾ ಇರುವಂಥ ಆರೋಪದ ಹಿಂದೆನೂ ಯಾವ ಹುರುಳಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಅವ್ರು ಬಂದು ಇವ್ರ ಮನೆ ಟಿವಿ ತೊಗೊಂಡೋಗ್ತಾರಂತೆ, ಚಿನ್ನ ತೊಗೊಂಡೋಗ್ತಾರಂತೆ. ಇವ್ರ ಮನೆಯಲ್ಲಿ ಅಷ್ಟೊಂದು ಚಿನ್ನ, ಅಷ್ಟೊಂದು ಬೆಲೆ ಬಾಳುವ ಟಿವಿ ಇದ್ರೆ ಇಲ್ಲಿ ಯಾಕೆ ಇರ್ತಿದ್ರು? ಇವರು ಬೇರೆ ಕಡೆ ಇರ್ತಾ ಇದ್ರು. ಇಕ್ಕಿದ್ದು ಬೆಲೆಗೆ ಅವ್ರನ್ನೇ ಸಾಮಾನು ನಮಗೆ ಒಳಗಡೆನೆ ಬಿಟ್ಟಿಲ್ಲ. ಮನೆ ನಾವು ಮಲ್ಕೊಂಡಿದ್ರು, ಬಂದು ಎದ್ದಿ ನಮ್ಗೆ ಆಚೆ ಬನ್ನಿ ಅಂದ್ರ ಕರ್ಕೊಂಡು ಹೋಗಿ ರೋಡ್ಗೆ ಬಿಟ್ಬಿಟ್ರು. ಸಾಮಾನೆಲ್ಲ ನಾವು ನೋಡ್ಕೊಳ್ತೀನಿ, ನಿಮ್ಮ ಸಾಮಾನು ಒಂದೋ ಡ್ಯಾಮೇಜ್ ಮಾಡಲ್ಲ ನಾವು ಅಂತ ನಮ್ಗೆ ಬರೋಕೆ ಬಿಟ್ಟಿಲ್ಲ. ಅವ್ರನ್ನೇ ಸಾಮಾನೆಲ್ಲ ತಗೊಂಡು ಆಚೆ ಬಿಟ್ಟು ಇಕ್ಕಿದ್ದು. ಅದರಲ್ಲಿ ಒಂದು ಟಿವಿ ಎಸ್ಕೇಪ್ ಆಗಿದ್ದು, ಯಾರು ಎತ್ಕೊಂಡು ಹೋಗಿದ್ದು ಅಂತ ಗೊತ್ತಿಲ್ಲ. ನಮ್ದು ಒಳಗಡೆನೆ ಬರೋಕೆ ಬಿಟ್ಟಿಲ್ಲ. ತುಂಬಾ ಸಾಮಾನು ಕಳ್ತನ ಆಯ್ತು. ಯಾರು ಎತ್ಕೊಂಡು ಹೋಗಿದ್ರು ಅಂತ ಗೊತ್ತಿಲ್ಲ. ಇದು ಪೊಲೀಸ್ ಅವರು ನಿನ್ಕೊಂಡಿದ್ರು. ಅವ್ರು ಏನ್ ನೋಡಿದ್ರು? ಸಾಮಾನು ಕಳ್ತನ ಮಾಡೋದ್ರು. ನಮ್ ಗೋಲ್ಡ್ ಹೋಗಿದೆ 10,000 ರೂಪಾಯಿ ಹೋಗಿದ್ದಾರೆ. ಗೋಲ್ಡ್ 10,000 ರೂಪಾಯಿ. ಅವರು ನಾವು ನೋಡ್ಕೊಂತೀನಿ ಅಂತ ನೋಡಿದ್ರೆ ನಮ್ಮ ಹೆಸರಿಗೆ ಆಚೆ ಬಿಸಾಕ್ಬಿಟ್ಟಿದ್ದಾರೆ. ನಮ್ಮ ಆಂಟಿಕ್ರಾಫ್ಟ್ ಮಕ್ಕಳು ಅದಕ್ಕೂ ಬಿಟ್ಟಿಲ್ಲ ಅವರು. ಆಂಟಿಕ್ರಾಫ್ಟ್ ಮಕ್ಕಳು ನಮ್ದು. ಅದು ಯಾಕೆ? ಅದು ನಮ್ಮ ಸಾಮಾನುಗಳು ನಮ್ಮ ಎತ್ತೀವಿ ಆಚೆ. ಹೇಳ್ಬೇಕು, ಆಯ್ತಪ್ಪ 10 ನಿಮಿಷ ಕೊಡ್ತೀನಿ, ಅರ್ಧ ಅವರ್ ಕೊಡ್ತೀನಿ, ನೀವು ಆಚೆ ಇಟ್ಕೊಳ್ಳಿ ಅಂತ ಸಾಮಾನು ಅಂತ ಹೇಳ್ಬೇಕು. ಅವ್ರು ನಾವು ನೋಡ್ಕೊಂಡು ಅಂತ ಎಲ್ಲ ಸಾಮಾನೆಲ್ಲ ಚಾರ್ಜರ್ ಎಲ್ಲ ಹೋಗಿದೆ, ದುಡ್ಡು ಹೋಗಿದೆ, ಗೋಲ್ಡ್ ಹೋಗಿದೆ. ಅದು ಯಾರು ಕೊಡ್ತಾರೆ ಇವತ್ತು? ಇವ್ರ ಮನೆಗೆ 1 ವರ್ಷ ಆಯ್ತು ಬಾಡಿಗೆ ಅಲ್ಲಿ ಇದೀವಿ. 1 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ. ಇಂದು ಶರಣ್ ನಾನು ದೇವನಿಂದ ಓಡ್ ಬಂದಿದ್ದೀವಿ. ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದೀವಿ ನಾವು. ವಿಡಿಯೋ ಜಾಗನೂ ನಮ್ಗೆ ಏನಿಲ್ಲ ಇಲ್ಲಿ. ಇವ್ರ ಹತ್ರ ಪೇಪರ್ ಅಂತ ಕ್ಲಿಯರ್ ಮಾಡ್ಕೊಂಡು ಬಾಡಿಗೆ ಇಸ್ಕೊಂತೀನಿ. ಪೇಪರ್ ಕ್ಲಿಯರ್ ಅಂತ ನಾವು ನೋಡ್ಕೊಂಡು ಪೇಪರ್ ಅಂತ ಬಾಡಿಗೆ ಬಂದಿದ್ದೀವಿ ನಾವು. 10,000 ರೂಪಾಯಿ ಹೋಗಿದೆ, ಗೋಲ್ಡ್ ಹೋಗಿದೆ. ಗೋಲ್ಡ್ ಸಿಲ್ವರ್ ಸೇರಿ 1.5 ಲಕ್ಷ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಬಹುಶಃ ಇಲ್ಲಿನ ನಿವಾಸಿಗಳಿಗೆ ಈ ರೀತಿ ಪೋಟ್ರೆ ಮಾಡಿದ್ದಾರೆ ಅನ್ಸುತ್ತೆ, ಅಥವಾ ಈ ರೀತಿ ನರೇಟಿವ್ ಬಿಲ್ಡ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಅವ್ರು ಹೇಳಿಕೊಟ್ಟಂಗೆ ಹೇಳೋದಕ್ಕೂ ಇವ್ರಿಗೆ ಬರ್ತಾ ಇಲ್ಲ. ಮನೆಯಲ್ಲಿರೋ ಚಿನ್ನ ತೊಗೊಂಡೋಗಿದಾರಂತೆ, ಟಿವಿ ತೊಗೊಂಡೋಗಿದಾರಂತೆ. ಅಷ್ಟಕ್ಕೂ ಡೆಮಾಲಿಷ್ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಕ್ರಮವಾಗಿರೋದು ಇವ್ರು ಫಸ್ಟ್ ಕಾನೂನು ಬಾಹಿರವಾಗಿ. ತಮ್ಮ ಮನೆಯಲ್ಲಿ ಏನಿದೆಯೋ ಅದಕ್ಕೆ ಇವರೇ ಜವಾಬ್ದಾರ ಆಗ್ತಾರೆ ಹೊರತಾಗಿ ಅಲ್ಲಿರುವಂಥ ಪೊಲೀಸರು ಅಧಿಕಾರಿಗಳಲ್ಲ. ಅಧಿಕಾರಿಗಳನ್ನ ಪೊಲೀಸರನ್ನ ಕೇಳಿ ನೀವು ಅಲ್ಲಿ ಬಂಗಾರ ಟಿವಿನ ಇಟ್ಟಿಲ್ಲ, ಈಗ ನಾಪತ್ತೆ ಆಗಿದೆ ಅಂತ ಯಾರು ಜವಾಬ್ದಾರ? ನೀವೇ ಜವಾಬ್ದಾರರು. ಅದಂಗೆ ಇವರು ಅಧಿಕಾರಿಗಳ ಮೇಲೆ ಆರೋಪವನ್ನು ಹೊರಿಸ್ತಾರೆ. ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಕೋಗಿಲ್ ಲೇಔಟ್ನಲ್ಲಿ ಏನು ಒತ್ತುವರಿ ಆದಂಥ ಮನೆಗಳನ್ನ ತೆರವು ಮಾಡಿದ್ರು, ಅದಾದ ಬಳಿಕ ಈಗ ಥಣಿಸಂದ್ರದಲ್ಲೂ ಕೂಡ ಅದೇ ರೀತಿಯಾಗಿ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಬೆಳಗ್ಗೆ 6 ಗಂಟೆಗೆ ಬಂದು ತೆರವನ್ನು ಮಾಡುವಂತಹ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಟಿವಿ ಮಿಸ್ ಆಗಿದೆ, ಅದರ ಜೊತೆಗೆ ಗೋಲ್ಡ್ ಮಿಸ್ ಆಗಿದೆ ಅನ್ನುವಂಥ ಆರೋಪವನ್ನು ಕೂಡ ಕೆಲ ಸ್ಥಳೀಯರು ಮಾಡಿರುವಂಥದ್ದು. ಆದರೆ ಅದನ್ನು ಯಾರು ತೆಗೆದುಕೊಂಡು ಹೋದ್ರು ನಮಗೆ ಗೊತ್ತಿಲ್ಲ. ಆದರೆ ಅದನ್ನು ಪೊಲೀಸರು ತೆಗೆದುಕೊಂಡು ಹೋದ್ರು ಅಥವಾ ಬೇರೆ ಅಧಿಕಾರಿಗಳು ತೆಗೆದುಕೊಂಡು ಹೋದ್ರು ಅನ್ನುವಂಥ ಮಾತನ್ನು ಆ ಸ್ಥಳೀಯರು ಗಂಭೀರವಾಗಿ ಆರೋಪ ಮಾಡ್ತಾ ಇರುವಂಥದ್ದು. ಆದರೆ ಒಂದು ಹಂತದಲ್ಲಿ ಈ ಒಂದು ಅಕ್ರಮವಾಗಿ ಅಂದರೆ ಈ ಬಿಡಿಯ ಜಾಗದಲ್ಲಿ ಇರುವಂಥದ್ದೇ ಮುಖ್ಯವಾಗಿ ತಪ್ಪು. ಆದರೆ ಅಲ್ಲಿರುವಂಥ ವಸ್ತುಗಳು ಕೂಡ ಅವ್ರದ್ದೇ ಜವಾಬ್ದಾರಿ ಆಗುತ್ತೆ. ತಾವು ಹೇಳ್ದಂಗೆ ಅದನ್ನು ನೋಡ್ಕೊಳ್ಬೇಕಾಗಿರುವಂಥದ್ದು ಅವರು. ಆದರೆ ಇಲ್ಲಿ ಸ್ಥಳೀಯರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ನೋಟಿಸ್ ಕೊಟ್ಟಿಲ್ಲ, ಜೊತೆಗೆ ನಾವು ಈ ಖಾತಾನ ಮಾಡಿಸಿದ್ವಿ, ಡಾಕ್ಯುಮೆಂಟ್ಸ್ಗಳಿದ್ದಾವೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ನಿಮ್ಮನ್ನು ಗೆಲ್ಲಿಸಿದ್ದೀವಿ, ನಿಮ್ಮನ್ನು ಸೋಲಿಸೋದು ನಮಗೆ ಗೊತ್ತು ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ ಅಂತ ಸದ್ಯ ತಾವು ದೃಶ್ಯಗಳು ನೋಡ್ಬೋದು. ಈಗ 3 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಮನೆಯನ್ನು ಅವರು ತೆಗೆದುಕೊಂಡಿದ್ರಂತೆ. ಈಗ ಅದನ್ನು ಡೆಮಾಲಿಷ್ ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ನಾವು ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವ
ಅಂತ ಮಾತನ್ನ ಹೇಳ್ತಾ ಇರುವಂಥದ್ದು ತಾವು ದೃಶ್ಯಗಳು ಕೂಡ ನೋಡ್ತಾ ಇದ್ದೀರಿ. 3 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಮನೆಯನ್ನು ತೆಗೆದುಕೊಂಡಿದ್ರು. ಮನೆಯ ಮಗಳ ಮದುವೆ ಇತ್ತು, ಅದನ್ನ ಪೋಸ್ಟ್ಪೋನ್ ಮಾಡಿ ಅದಕ್ಕೆ ತೆಗೆದುಕೊಂಡಂತಹ ಗೋಲ್ಡ್ ಏನಿತ್ತು ಆ ಗೋಲ್ಡಿನ ಅಡ ಇಟ್ಟು ಅವರು ಈ ಒಂದು ಮನೆಯನ್ನು ಕೊಂಡ್ಕೊಂಡಿದ್ರು. ಫಾತಿಮಾ ಅನ್ನೋರು ಮನೆಯನ್ನ ಮಾರಾಟ ಮಾಡಿದ್ರು ಅನ್ನುವಂಥ ಮಾತನ್ನ ಇವರು ಹೇಳ್ತಾ ಇರುವಂಥದ್ದು. ಸದ್ಯ ಈಗ ತಾವು ದೃಶ್ಯಗಳು ನೋಡ್ಬೋದು. ಯಾವುದೇ ಕಾರಣಕ್ಕೂ ಕೂಡ ನಾವು ಹೊರಗಡೆ ಬರೋದಿಲ್ಲ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇರುವಂಥದ್ದು. ಈಗ ಸದ್ಯ ಏನು ಅಧಿಕಾರಿಗಳು ಬಂದಿದ್ದಾರೆ, ಕೋರ್ಟ್ ಆರ್ಡರ್ ಇದೆ, ತಾವು ಅದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ಈಗ ಮನೆ ಮಾಲೀಕರ ತಾವು ದೃಶ್ಯಗಳು ನೋಡ್ಬೋದು. ಸೀಮೆಯನ್ನೇನ ಇಟ್ಕೊಂಡು ಅವರು ನಾವು ಸೂಸೈಡ್ ಮಾಡ್ಕೊತೀವಿ ಅನ್ನೋಂಥ ಹೇಳ್ತಾ ಇರುವಂಥದ್ದು. ಆತ್ಮಹತ್ಯೆ ಮಾಡ್ಕೋತೀವಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಈಗ ಹೇಳ್ತಾ ಇದ್ದಾರೆ ಶ್ರೀಪಾದ್. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ. ಇವರು PDA ಜಾಗ ಆಗಿದ್ದೇ ಆದಲ್ಲಿ ಯಾಕೆ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಕೊಟ್ರು, ಟ್ಯಾಕ್ಸ್ ಯಾಕೆ ಕಟ್ಟಿಸ್ಕೊಂಡ್ರು ಅನ್ನೋಂಥದ್ದು ಇವರ ಗಂಭೀರವಾದಂತಹ ಮಾತು. ಸದ್ಯ ನಾವೀಗ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಏನು ಹೇಳ್ತಾರೆ ಅಂತ ಕೇಳ್ತೀನಿ. ಇದು BDA ಜಾಗ ಆಗಿತ್ತ ಅನ್ನೋಂಥದ್ದು ನಿಮಗೆ ಗೊತ್ತಿತ್ತ? ಈಗ BDA ಜಾಗ ಅನ್ನುವಂಥದ್ದು ನಿಮ್ಗೆ ಏನಾದ್ರು ಗೊತ್ತಿತ್ತಾ? ನಿಮಗೆ ಮಾರಾಟ BDA ಜಾಗ ಅಂತ ಸರ್, BDA ಜಾಗ ಅಂತ ನಮ್ಗೆ ಗೊತ್ತಿಲ್ಲ. BDA ಜಾಗ ಅಂತ ನಾವು ಏನು ಬುದ್ಧಿ ಇಲ್ವಾ ನಮ್ಗೆ? ನಾವು ತಗೊಂಡ್ತಾ ಇಲ್ವಾ? ಕೇಳಿ ಸರ್, BDA ಜಾಗ ಅಂತ ನಮ್ಗೆ ಗೊತ್ತಿಲ್ಲ. ಮ್ಯಾಮ್ ರುಕೋ ಕೇಳಿ, ನಮ್ಗೆ BDA ಜಾಗ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ನಮ್ದು ಚಿಕ್ಕ ಮನೆ ಇತ್ತು, ಅದು ಸೆಲ್ ಮಾಡಿಬಿಟ್ಟು ಇಲ್ಲಿ ಜಾಗ ಸಿಕ್ಕಿದೆ ಅಲ್ವಾ ಅಂತ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದು. ಮುದಸ್ಸಿರ್ ಅಂತ ಲಾಯರ್ ಸಿಕ್ಕಿದ್ದು, ಅವ್ರು ಚೆಕ್ ಮಾಡಿಬಿಟ್ಟು ಎಲ್ಲ ಕರೆಕ್ಟ್ ಇದೆ ಡಾಕ್ಯುಮೆಂಟ್ಸ್. ಇದು BDA ನಲ್ಲಿ ಬರಲ್ಲ, ಅಲ್ಲಿ ತನಕ ಬರುತ್ತೆ. ಲಾಯರ್ ಬಶೀರ್ ಅಂತ ಅಲ್ಲಿ ತನಕ ಇದೆ BDA ಅಂತ ಹೇಳಿದ್ದು. ಓಕೆ ಅಂತ ಹೇಳ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ರಿಜಿಸ್ಟರ್ಗೆ ಸ್ಟಾಂಪ್ ಡ್ಯೂಟಿ 3,90,000 ಪೇ ಮಾಡಿದ್ದೀನಿ. 3,90,000 ಗೌರ್ಮೆಂಟ್ ತಗೊಂಡಿದ್ದಾರೆ. BDA ಪ್ರಾಪರ್ಟಿ ಅಂದ್ರೆ ಹೆಂಗ್ ತಗೊಂತಾರೆ? ಈ ಖಾತಾ ಮಾಡಿದ್ದಾರೆ. BDA ಪ್ರಾಪರ್ಟಿಗೆ ಹೆಂಗ್ ಈ ಖಾತಾ ಮಾಡ್ತಾರೆ? ಕಾವೇರಿ ಕನೆಕ್ಷನ್ ಮತ್ತೆ ಕೋರ್ಟ್ ಆರ್ಡರ್ ಇದೆ, ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೇನು ಸರ್, ಯಾವ ನಮ್ಗೆ ನೋಟಿಸ್ ಸಿಕ್ಕಿಲ್ವಾ? 3 ಮಂತ್ಸ್ ಆಯ್ತು. 3 ಮಂತ್ಸ್ ಇಂದ ಇದೇ ಮನೆಯಲ್ಲಿ ಇದ್ದೀನಿ. 19 ನವೆಂಬರ್ 2025ಗೆ ರಿಜಿಸ್ಟರ್ ಆಗಿದೆ. ಅವಾಗಿಂದಾನು ನಾವು ಇಲ್ಲಿದ್ದೀನಿ. ಒಂದು ಸ್ಟೇ ಆರ್ಡರ್ ಬಂದಿಲ್ಲ. ಇದು ನಮ್ಗೆ ನೋಟಿಸ್ ಬಂದಿಲ್ವಾ? ನೋಟಿಸ್ ಬಂದ್ರೆ ನಾವು ಏನಾದ್ರೂ ಸ್ಟೇ ಆರ್ಡರ್ ಏನಾದ್ರೂ ತಗೋಬೇಕಾಗಿತ್ತು. ಏನು ಸಿಗಿಲ್ಲ ನಮ್ಗೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ಸ್ ಸಬ್ ರಿಜಿಸ್ಟರ್ ನಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿದ್ದೀನಿ. ಯಾಕೆ ಅವಾಗ್ಲೇ ಹೇಳಿಲ್ಲ? ರಿಜಿಸ್ಟರ್ ಆಫೀಸ್ ನಲ್ಲಿ ಲಂಚ ತಗೊಂಡಿದ್ದವರು 3,90,000 ನಮ್ದು ಸಬ್ ರಿಜಿಸ್ಟರ್ಗೆ ಎಲ್ಲಿ ಹೋಗಿದೆ? ಇವಾಗ ದುಡ್ಡು ತಗೊಂತಾರಲ್ವಾ, ಅವರು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಬಿಟ್ಟೆ ತಾನೇ ರಿಜಿಸ್ಟರ್ಗೆ ಡಾಕ್ಯುಮೆಂಟ್ಸ್ ತಗೊಳ್ಳೋದು. ಯಾಕೆ ಅವರು ಕ್ರಾಸ್ ಚೆಕ್ ಮಾಡಿಲ್ಲ? BDA ಇದೆ, ನಾರ್ಮಲ್ ಇದೆ, ಯಾಕೆ ಇದು ಮಾಡಿಲ್ಲ? ಈ ಖಾತಾ ಹೆಂಗ್ ಮಾಡಿದ್ದಾರೆ ತೋರ್ಸ್ರ ಇಲ್ಲಿ ಈ ಖಾತಾದು. ಈಗ ತಾವು ಇಲ್ಲಿ ಮನೇನ ಏನೇ ತಗೊಂಡ್ರಿ, ಮಗಳ ಮದುವೆ ಇತ್ತು, ಅದನ್ನ ಪೋಸ್ಟ್ಪೋನ್ ಮಾಡಿ ತಾವು ಈ ಒಂದು ಮನೆಯನ್ನ ತೆಗೆದುಕೊಂಡ್ರಿ ಅಂತ ಹೇಳ್ತಾ ಇದ್ದೀವಿ. ಮದ್ವೆದು ಜ್ಯುವೆಲ್ರಿ ಇತ್ತು, ನಮ್ಗೆ ಪ್ರಾಪರ್ಟಿ ಚೆನ್ನಾಗಿ ಸಿಕ್ಕಿದೆ ಅಂತ ಇವ್ರದೇ ಮದ್ವೆ ಡಿಲೇ ಮಾಡಿದೀನಿ. ಲಾಸ್ಟ್ ಇಯರ್ ನಮ್ಗೆ ಮದ್ವೆ ಇತ್ತು. ಡೇಟ್ ಫಿಕ್ಸ್ ಮಾಡಿದೀವಿ. ಅದು ಇವಾಗ ಪ್ರಾಪರ್ಟಿ ತಗೊಂಡ್ಬಿಟ್ಟು ನೋಡಿ, ಇಲ್ಲಿ ಜ್ಯುವೆಲ್ರಿ ಹೋಗ್ಬಿಟ್ಟು ಮನಪುರಂನಲ್ಲಿ ಇಟ್ಟಿದ್ದೀವಿ. ತಗೊಂಡ್ಬಿಟ್ಟು ಇವ್ರದ್ದು ಮದುವೆ ಇನ್ನ 1 ವರ್ಷ ಲೇಟ್ ಮಾಡಿಸಿದ್ದೀನಿ. ಯಾಕೆಂದ್ರೆ ಸ್ವಲ್ಪ ಇದು ಮಾಡಿಬಿಟ್ಟು ಜ್ಯುವೆಲ್ರಿ ತಗೊಳ್ಳೋಣ ಅಂತ. ಇವಾಗ ಏನ್ ಪೇ ಮಾಡಬೇಕು? ಇವಾಗ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀವಿ. ಮನೆ ಇಲ್ಲ, ಆಚೆ ಬಂದ್ಬಿಡಿ ಡೆಮಾಲಿಷ್ ಅಂದ್ರೆ ಏನ್ ಸರ್ ಇದು? ಚಿಕ್ಕ ಮಾತುಕತೆ ಇದು. ಹೇಳಿ ನೀವು. ಇವಾಗ ನಮ್ಮ ಹತ್ರ ಮನೆ ಇಲ್ಲ ಇರೋದು. ಸರ್, ಯಾಕೆ ಇಂಟಿಮೇಷನ್ ಕೊಟ್ಟಿಲ್ಲ? ಯಾಕೆ ಒಂದು ನೋಟಿಸ್ ಕೊಟ್ಟೆ? 8 ದಿವಸ ಮುಂಚೆನೂ ನೋಟಿಸ್ ಬಂದಿಲ್ಲ. ಸಡನ್ ಆಗಿ ಬೆಳಗ್ಗೆ ಬಂದ್ಬಿಟ್ಟು 6 o'clock JCP ಪೊಲೀಸ್ ಬಂದ್ಬಿಟ್ಟು ಆಚೆ ಬನ್ನಿ ಡೆಮಾಲಿಷ್ ಮಾಡ್ಬೇಕು. ಏನ್ ಮಾಡ್ಬೇಕು? ಕೋರ್ಟ್ ನೋಡಿದ್ರೆ 11 o'clock ಆದ್ಮೇಲೆ ಓಪನ್ ಮಾಡೋದು. 8 ಗಂಟೆಯಿಂದ ಬೆಳಗ್ಗೆಯಿಂದ ಎಲ್ಲರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಯಾರು ಮೇನ್ ಮಿನಿಸ್ಟರ್ಸ್ ಇವ್ರು ಇದ್ದಾರೆ, ಕೌನ್ಸಿಲರ್ ಎಲ್ಲ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿದ್ರೆ ನಾವು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ಎಲ್ಲರ ಜನ ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಯಾಕೆ ಸರ್? ಓಟ್ ತಗೊಂಡ್ಬೇಕು ಅಂದ್ರೆ ಮನೆಗೆ ಬರ್ತಾರೆ, ಕೊಡಿಮಾ ಅಂತ ಹೇಳ್ತಾರೆ. 10 ಜನ ಬರ್ತಾರೆ. ಏನಾದ್ರು ಸಪೋರ್ಟ್ ಬೇಕಂದ್ರೆ ಕಾಲ್ ಮಾಡಿ ಔಟ್ ಆಫ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಫೋನ್ ಡಿಸ್ಕನೆಕ್ಟ್ ಮಾಡ್ಬಿಡ್ತಾರೆ. ಇವಾಗ ನಮ್ಗೆ ಜಸ್ಟಿಸ್ ಬೇಕು, ನಮ್ಮ ಮನೆ ನಮ್ಗೆ ಬೇಕು ಸರ್, ಅಷ್ಟೇ. ನಮ್ಗೆ ಏನೋ ಬೇಡ, ನಾವು ಆಚೆ ಹೋಗಲ್ಲ. ಇರೋದು ಇದು ಲಾಸ್ಟ್ ಅಷ್ಟೇ. ಇಲ್ಲಿಗೆಲ್ಲ ನಾವು ಆಚೆ ಬರಲ್ವಾ ಸರ್? ಅಷ್ಟೇ ಮಾಡ್ಕೊಳ್ಳಿ. ಯಾರ್ದು ತಪ್ಪಿದು? ಫಾತಿಮಾ ಅಂತ ನಿಮ್ಗೆ ಮಾರಾಟ ಮಾಡಿದ್ರಲ್ಲ, ಅವ್ರ ತಪ್ಪ, ಗೌರ್ಮೆಂಟ್ ತಪ್ಪ? ನೋಡಿ ಸರ್, ಫಾತಿಮಾಗೆ ನೋಟಿಸ್ ಬಂದಿದೆ, ಏನು ನಮ್ಗೆ ಗೊತ್ತಿಲ್ಲ. 1 ವರ್ಷ ಮುಂಚೆ ಹೇಳ್ತಾ ಇದ್ದಾರೆ ಅವರು. ಇವಾಗ